ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ 16. ಅವನು ಮತ್ತೆ ಬಂದು ಕೂರುವವರೆಗೂ ಅವನ ಕೈ ಬಿಡಲಿಲ್ಲ ಸಮನ್ವಿ. ಸ್ಪೂನ್ನಲ್ಲಿ ಜಾಮೂನ್ ತುಂಡೊಂದನ್ನು ಅವನ ಬಾಯಿಯತ್ತ ತಂದಾಗ ಅತ್ಯಂತ ಸಮೀಪ ಸರಿದು ಪಿಸುದನಿಯಲ್ಲಿ, ಈಗ ಎಂಜಲಾಗಲಿಲ್ವಾ? ಆಟಾಡಿಸ್ತೀಯ ನನ್ನ ಎಂದು ಕೇಳಿದ. ನಾನು ವರದಕ್ಷಿಣೆ ಪಡೆಯುವ ಗಂಡನ್ನು, ಅವರ ಮನೆಯವರನ್ನು ದ್ವೇಷಿಸ್ತೀನಿ. ಇಲ್ಲಿಯವರೆಗೆ. ಆ ಶನಿವಾರ ರಜೆಯಾದರೂ ಸಮರ್ಥ್ ಅವಳನ್ನು ಆಫೀಸಿಗೆ ಕರೆಯುತ್ತಾನೆ. ಸಮನ್ವಿಯ ಮನೆಯಲ್ಲಿ ಅವಳ ಮದುವೆಗೆ ಗಂಡು ಹುಡುಕುತ್ತಾರೆ. ಮುಂದುವರಿದ ಭಾಗ. ಸಮರ್ಥ್ ಸಮನ್ವಿಗೆ ಬೆಂಗಳೂರು ಸಿಟಿ ಪರಿಚಯ ಮಾಡಿಸಲು ಕರೆದೊಯ್ಯುತ್ತಿದ್ದ. ಅಂದು ಭಾನುವಾರ, ಆದ್ದರಿಂದ ವಿಪರೀತ ಟ್ರಾಫಿಕ್ ಇತ್ತು. 2 ಕಿಲೋಮೀಟರ್ ದೂರ ಹೋಗಲು 10 ನಿಮಿಷಕ್ಕಿಂತಲೂ ಹೆಚ್ಚು ಸಮಯ ವ್ಯರ್ಥವಾಗಿತ್ತು. ಕಾರು ಇರುವೆ ಹರಿದಂತೆ ಹರಿಯುತ್ತಿತ್ತು ಅಷ್ಟೇ. ಟ್ರಾಫಿಕ್ ಜಾಮ್ ಆಗಿತ್ತು. ಮುಂದೆ ಹೋಗಲು ಆಗುತ್ತಿರಲಿಲ್ಲ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಟ್ರಾಫಿಕ್ ಜಾಮ್ನಿಂದಾಗಿ ಮುಂದಕ್ಕೆ ಹೋಗಲಾಗಿರಲಿಲ್ಲ. 5 ಗಂಟೆಯ ಸುಮಾರಿಗೆ ಇಬ್ಬರಿಗೂ ಹೊಟ್ಟೆ ಹಸಿಯುತ್ತಿತ್ತು. ಸಮರ್ಥ್ ಡ್ರೈವ್ ಇನ್ ರೆಸ್ಟೋರೆಂಟ್ ಒಂದರ ಮುಂದೆ ಕಾರು ನಿಲ್ಲಿಸಿದ. ಹೊಟ್ಟೆ ಹಸಿತಾ ಇದೆ, ಹೊಟ್ಟೆಗೇನಾದರೂ ಹಾಕ್ಕೊಂಡು ಬರೋಣವಾ ಎಂದು ಅವಳನ್ನು ಕೇಳಿದ. ಸಮನ್ವಿ ಅವನನ್ನು ಹಿಂಬಾಲಿಸಿದಳು. ಇಬ್ಬರು ಹೋಟೆಲೊಳ ಪ್ರವೇಶಿಸಿದರು. ಅವನು ಮೆನು ಕಾರ್ಡನ್ನು ಅವಳ ಮುಂದಿರಿಸಿ ಕೇಳಿದ, "ಏನು ತಗೋತೀಯಾ?" "ನಂಗೇನು ಬೇಡ, ನೀವು ತಗೊಳ್ಳಿ" ಎಂದಳು. ಅವಳೇನು ಹೇಳದಿದ್ದಾಗ ಅವನು 2 ಪ್ಲೇಟ್ ಕಟ್ಲೆಟ್ ಮತ್ತು 2 ಪ್ಲೇಟ್ ಜಾಮೂನ್ಗೆ ಆರ್ಡರ್ ಮಾಡಿದ. ತಿಂಡಿ ಬಂದರೂ ಸಮನ್ವಿ ಅದನ್ನು ಮುಟ್ಟಿರಲಿಲ್ಲ. ಅವಳು ಸುಮ್ಮನಿರುವುದನ್ನು ಕಂಡು ಅವನು ಹೇಳಿದ, "ಟ್ರಾಫಿಕ್ನಲ್ಲಿ ಸಾಕಾಗಿತ್ತು, ಸುಸ್ತಾಗಿತ್ತು ಅವನಿಗೆ. ತುಂಬ ಹಸಿವಾಗ್ತಿದೆ, ಏನಾದರೂ ತಿನ್ನೋಣ ಅಂತ ಬಂದೆ. ನೀನು ತಿನ್ನಲಿಲ್ಲ ಅಂದರೆ ನನಗೂ ಏನೂ ಬೇಡ. ಎದುರು ಕೂತವರು ತಿನ್ನಲಿಲ್ಲ ಅಂದರೆ ನನಗೂ ತಿನ್ನೋಕ್ಕಾಗಲ್ಲ. ಬಿಲ್ ಪೇ ಮಾಡ್ತೀನಿ, ಹೊರಡೋಣ" ಎಂದು ಹೊರಟ. ಅವನಿಗೆ ಈಗ ಸಿಟ್ಟು ಬಂದಿದೆ ಎಂದು ಅರಿವಾಯಿತು ಸಮನ್ವಿಗೆ. ಅವನು ದಾಪುಗಾಲು ಹಾಕುತ್ತಾ ಹೊರಟಿದ್ದ. ಸಮನ್ವಿ ತಕ್ಷಣವೇ ಕಾರ್ಯಪ್ರವೃತ್ತಳಾದಳು. ಇಲ್ಲದಿದ್ದಲ್ಲಿ ಅವನು ಹೋಟೆಲ್ನಿಂದ ಹೊರಟು ಹೋಗಿ ಆಗಿರುತ್ತಿತ್ತು. ಅವನ ಹಿಂದೆ ಓಡಿ ಅವನ ಕೈ ಹಿಡಿದು ನಿಲ್ಲಿಸಿಕೊಂಡಳು. "ಸಾರಿ, ನೀವು ತಿಂಡಿ ತಗೊಳ್ಳಿ, ನಂಗೆ ಯಾಕೋ ತಲೆನೋವಾಗ್ತಾ ಇದೆ, ಅದಕ್ಕೆ ತಿಂದಿಲ್ಲ." ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು. ಅವನು ಮತ್ತೆ ಬಂದು ಕೂರುವವರೆಗೂ ಅವನ ಕೈ ಬಿಡಲಿಲ್ಲ ಸಮನ್ವಿ. ಸಮನ್ವಿ ಸ್ಪೂನ್ನಲ್ಲಿ ಜಾಮೂನ್ ತುಂಡೊಂದನ್ನು ಅವನ ಬಾಯಿಯತ್ತ ತಂದಾಗ ಮರುಮಾತಾಡದೆ ಅದನ್ನು ತಿಂದ. ಮತ್ತೆ ಅವಳು ತಿನ್ನಲು ಆರಂಭಿಸಿದಾಗ ಅವನು ಅವಳ ಅತ್ಯಂತ ಸಮೀಪ ಸರಿದು ಪಿಸುದನಿಯಲ್ಲಿ ಹೇಳಿದ, "ಈಗ ಎಂಜಲಾಗ್ತಿಲ್ವಾ ನಿಂಗೆ? ಅಥವಾ ಬೇಕು ಅಂತ ಆಟ ಆಡಿಸ್ತೀಯ ನನ್ನ?" ಸಮನ್ವಿ ರಂಗೇರಿದ್ದಳು. ಮಾತಾಡಲಿಲ್ಲ. ಕೆಂಪು ಕೆಂಪಾಗಿ ಬಿಟ್ಟಿದ್ದಳು. ಸಮರ್ಥ್ನ ಸಿಟ್ಟು ಇಳಿದಿತ್ತು. ಅವಳ ಮುಖವನ್ನು ನೋಡುತ್ತಾ ತಿಂಡಿ ತಿನ್ನತೊಡಗಿದ ಸಮರ್ಥ್. "ಹಸಿವಾಗಿದ್ದರಿಂದ ತಲೆನೋವು ಬಂದಿರಬಹುದು, ತಿಂಡಿ ತಿನ್ನು, ಎಲ್ಲ ಸರಿ ಹೋಗುತ್ತೆ" ಅಂದ. ಮರುಮಾತಾಡದೆ ಇಬ್ಬರೂ ತಿಂಡಿ ಮುಗಿಸಿದರು. ಮೊದಲ ಬಾರಿಗೆ ಅವನ ಸಿಟ್ಟಿನ ಪರಿಚಯವಾಗಿತ್ತು ಸಮನ್ವಿಗೆ. ಅವನು ಬಿಲ್ ಪೇ ಮಾಡಿ ಬಂದ. ತಿಂಡಿ ತಿಂದಾದ ಮೇಲೆ ಅವಳ ತಲೆನೋವು ಸ್ವಲ್ಪ ಕಡಿಮೆಯಾಗಿತ್ತು. ತಿಂಡಿ ತಿಂದು ಇಬ್ಬರೂ ಅಲ್ಲಿಂದ ಹೊರಟರು. ಅವಳನ್ನು ಅವಳ ಮನೆ ಬಳಿ ಡ್ರಾಪ್ ಮಾಡಿ ತನ್ನ ಮನೆಯತ್ತ ಹೊರಟ. ಅವಳು ಮನೆ ಒಳಗೆ ಬರಲು ಕರೆದರೂ ಅವನು ಇನ್ನೊಂದು ದಿನ ಬರ್ತೀನಿ ಎಂದು ಹೇಳಿ ಹೊರಟು ಹೋಗಿದ್ದ. ಇತ್ತ ಸುಮಿತ್ರಾ ಅವರಿಗೆ ತಮ್ಮ ಮಗಳನ್ನು ಯಾರಾದರೂ ಒಬ್ಬ ಯೋಗ್ಯ ಗಂಡಿಗೆ ದಾರಿ ಎರೆದು ಕೊಟ್ಟರೆ ಸಾಕು ಎನ್ನಿಸಿ ಅವರು ಗಂಡಿನ ಕಡೆಯವರಿಗೆ ಆ ಭಾನುವಾರ ಬರಲು ತಿಳಿಸಿದ್ದರು. ಮದುವೆ ಎಂದರೆ ಸಮನ್ವಿ ಖಂಡಿತ ಒಪ್ಪುವುದಿಲ್ಲ. ಆದ್ದರಿಂದ ಭಾನುವಾರ ಅವಳು ಮನೆಯಲ್ಲಿಯೇ ಇರುವಂತೆ ನೋಡಿಕೊಂಡರೆ ಸಾಕು, ತಮ್ಮ ಕೆಲಸವಾಗುತ್ತದೆ ಎಂದು ಹುಡುಗನ ಕಡೆಯವರನ್ನು ಅಂದು ಮನೆಗೆ ಕರೆಯಬೇಕೆಂದುಕೊಂಡರು. ಆ ಶುಕ್ರವಾರ ಸುಮಿತ್ರಮ್ಮನವರು, "ಸಮನ್ವಿ, ಈ ಭಾನುವಾರ ನೀನು ಮನೆಯಲ್ಲೇ ಇರು" ಎಂದು ಹೇಳಿದರು. ಈ ವಿಚಾರ ಯಾವುದೂ ತಿಳಿದಿರದ ಸಮನ್ವಿ ಹೇಳಿದಳು, "ಆಯ್ತಮ್ಮ, ಕಳೆದ ವಾರ ಹೋಗಿದ್ದೆ. ನನಗೆ ಒಂದು ದಿನ ಆದರೂ ಮನೆಯಲ್ಲಿ ಇರಬೇಕು ಅನ್ಸುತ್ತೆ, ರೆಸ್ಟ್ ಬೇಕು ಅನ್ಸುತ್ತೆ" ಎಂದಳು. ಅವಳು ದಿನ ಬೆಳಿಗ್ಗೆ ಬೇಗ ಎದ್ದು ತಾಯಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿ ಹೊರಡುತ್ತಿದ್ದಳು. ಸಂಜೆ ಬಂದು ಮತ್ತೆ ಮಿಕ್ಕಿದ ಕೆಲಸಗಳನ್ನು ಮಾಡುತ್ತಿದ್ದಳು. ತುಂಬ ಸುಸ್ತಾಗುತ್ತಿತ್ತು. ಆದ್ದರಿಂದ ವಾರಕ್ಕೊಂದು ದಿನ ರಜೆ ಬೇಕು ಎಂದು ಅವಳಿಗೂ ಅನಿಸುತ್ತಿತ್ತು. ಈ ವಾರ ಸಮರ್ಥ್ ಕೂಡ ಅವಳನ್ನು ಬರಹೇಳಿರಲಿಲ್ಲ ಆಫೀಸ್ಗೆ. "ಇವತ್ತು ನಿನಗೆ ರಜಾ ಇದೆಯಲ್ಲ, ಇವತ್ತು ಸ್ಪೆಷಲ್ ಅಡುಗೆ ಮಾಡೋಣ" ಎಂದರು ಸುಮಿತ್ರಾ. ಇಬ್ಬರೂ ಸೇರಿ ಚಕ್ಕುಲಿ ಮತ್ತು ಮೈಸೂರು ಪಾಕ್ ಮಾಡಿದರು. ಸುಮಾರು 11 ಗಂಟೆ ಹೊತ್ತಿಗೆ ಕರೆಗಂಟೆ ಸದ್ದಾಯಿತು. ಸುಮಿತ್ರಾ ಅವರಿಗೆ ಮೊದಲೇ ಗೊತ್ತಿತ್ತಲ್ಲ. ಅವರೇ ಹೋಗಿ ಬಾಗಿಲು ತೆಗೆದರು. ಬಂದವರು ವಿಮಲಾ, ಅವರ ಅಕ್ಕ ಕಮಲಾ ಮತ್ತು ಭಾವ ರಮಾನಂದ್ ಮತ್ತು ಹುಡುಗ ರಾಕೇಶ್, ಅವರ ಮಗ. ಬಂದ ಅತಿಥಿಗಳನ್ನು ಆದರದಿಂದ ಬರಮಾಡಿಕೊಂಡರು ಸಮನ್ವಿಯ ತಾಯಿ ಸುಮಿತ್ರಾ. "ಬನ್ನಿ ಬನ್ನಿ, ಕೂತ್ಕೊಳ್ಳಿ" ಎಂದರು. ಸಮನ್ವಿ ಇನ್ನು ಅಡಿಗೆ ಮನೆಯಲ್ಲಿ ಮಾಡಿದ ತಿಂಡಿಗಳನ್ನು ಡಬ್ಬದಲ್ಲಿ ಹಾಕಿಡುತ್ತಿದ್ದಳು. ಅವಳಿಗೆ ಆಶ್ಚರ್ಯವಾಯಿತು. ತಾಯಿ ಯಾರ ಜೊತೆ ಮಾತಾಡುತ್ತಿದ್ದಾರೆ, ಇವರಿಗೆ ಇಲ್ಲಿ ಪರಿಚಯಸ್ಥರಾರಿದ್ದಾರೆ ಎಂದು ಹೊರಬಂದು ನೋಡಿದಳು. ಅವಳಿಗೆ ವಿಮಲಾ ಅವರನ್ನು ಮಾತ್ರ ಪರಿಚಯವಿತ್ತು.
ಈ ಅಪರಿಚಿತರು ಯಾರು? ತಮ್ಮ ಮನೆಗೇಕೆ ಬಂದರು? ತಾಯಿಗೆ ಅವರು ಬರುವ ಬಗ್ಗೆ ಮೊದಲೇ ತಿಳಿದಿರಬಹುದೇ? ಇಲ್ಲದಿದ್ದಲ್ಲಿ ಇಂದು ವಿಶೇಷವಾಗಿ ತಿಂಡಿ ಮಾಡಲು ಹೇಳುತ್ತಿರಲಿಲ್ಲ ಎಂಬ ಭಾವನೆ ಅವಳಿಗೆ ಬಂತು. ಅಥವಾ ಇದು ಅಮ್ಮನದೇ ಪ್ಲಾನ್ ಆಗಿರಬಹುದಾ ಎಂಬ ಸಂಶಯವೂ ಮೂಡಿತು ಅವಳ ಮನದಲ್ಲಿ. ಹಾಗಾದರೆ ಬಂದವರು ಯಾಕಾಗಿ ಬಂದಿರಬಹುದು? ಅವಳು ಹೊರಗೆ ಬಂದಿದ್ದಾಗ ಗಂಡ ಹೆಂಡತಿ ಮಗನನ್ನು ಕಂಡಿದ್ದಳು. ಅಮ್ಮ ಈ ಭಾನುವಾರ ಎಲ್ಲೂ ಹೋಗಬೇಡವೆಂದು ಈ ಮೊದಲೇ ಹೇಳಿದ್ದರು. ಅದರ ಅರ್ಥ ಈಗ ಅವಳಿಗಾಯಿತು. ಇವರನ್ನು ಕರೆಯಲೆಂದೇ ಹಾಗೆ ಹೇಳಿರಬಹುದು ಎನಿಸದಿರಲಿಲ್ಲ. ಮನೆಗೆ ಬಂದವರನ್ನು ಮಾತಾಡಿಸುವುದು ಅವಳ ಕರ್ತವ್ಯವಾಗಿತ್ತು. ಅವಳು ಹೊರಬಂದು ನಮಸ್ತೆ ಆಂಟಿ, ಚೆನ್ನಾಗಿದ್ದೀರಾ ಎಂದಳು. ಅದಕ್ಕುತ್ತರಿಸಿ ವಿಮಲ, ಇವರು ನಮ್ಮಕ್ಕ ಕಮಲ, ಅವರು ನಮ್ಮ ಭಾವ ರಮಾನಂದ್ ಅಂತ. ಅವರ ಹೆಸರು. ಅವರ ಮಗ ರಾಕೇಶ್, ಅವನೊಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾನೆ ಎಂದು ಅವರನ್ನು ಪರಿಚಯಿಸಿದರು. ಸಮನ್ವಿ ಎಲ್ಲರಿಗೂ ನಮಸ್ಕರಿಸಿದಳು. ಇವಳು ಸಮನ್ವಿ ಅಂತ, ಇಲ್ಲೇ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳ ಕಂಪನಿ ಹೆಸರು ಹೇಳಿದರು. ಇವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದರು. ಕಾಫಿ ತಿಂಡಿಯ ಬಳಿಕ ಮಾತುಕತೆಯನ್ನು ಶುರು ಮಾಡಿದರು. ಸಮನ್ವಿ ಚೂಡಿದಾರ ಧರಿಸಿದ್ದಳು. ಮುಖಕ್ಕೆ ಯಾವ ಅಲಂಕಾರವೂ ಇರಲಿಲ್ಲ. ನೀಳವಾದ ಅವಳ ಕೇಶರಾಶಿಯನ್ನು ಒಂದು ಜಡೆ ಹೆಣೆದಿದ್ದಳು. ಅಡಿಗೆ ಮನೆಯಲ್ಲಿ ಕೆಲಸ ಮಾಡಿದ್ದರಿಂದ ಬೆವರು ಹನಿಗಳು ಸಾಲುಗಟ್ಟಿ ನಿಂತಿದ್ದವು. ಅವಳ ಕುತ್ತಿಗೆಯಲ್ಲಾಗಲಿ ಕೈಯಲ್ಲಾಗಲಿ ಯಾವುದೇ ಚಿನ್ನದ ಆಭರಣಗಳೂ ಇರಲಿಲ್ಲ. ಕಮಲಾ ಅವರ ಮುಖದಲ್ಲಿ ತಾವು ಗಂಡಿನ ತಾಯಿ ಎಂಬ ಅಹಂಕಾರವಿತ್ತು. ಕೈಗಳಲ್ಲಿ ಎರಡೆರಡು ಚಿನ್ನದ ಬಳೆಗಳಿದ್ದವು. ಕುತ್ತಿಗೆಯಲ್ಲಿ ಎರಡೆಳೆ ಚಿನ್ನದ ಸರ, ಮಾಂಗಲ್ಯ ಸರವಿತ್ತು. ಅವರಿಗೆ ಸಮನ್ವಿ ಮತ್ತು ಅವಳ ತಾಯಿಯ ಮೈಮೇಲೆ ಚಿನ್ನದ ಒಡವೆಗಳನ್ನು ಕಾಣದೆ ಅವರಿಗೆ ನಿರಾಸೆಯಾಗಿತ್ತು. ಕಮಲಾಗೆ ಈ ವಿವಾಹ ಪ್ರಸ್ತಾಪ ಮಾಡುವ ಮನಸ್ಸಿರಲಿಲ್ಲ. ಆದರೆ ವಿಮಲಾ ಅವರಿಗೆ ಇದು ಯಾವುದರ ಅರಿವೂ ಇರಲಿಲ್ಲ. ಆದ್ದರಿಂದ ಅವರು ವಿವಾಹ ಪ್ರಸ್ತಾಪವನ್ನು ಮಾಡತೊಡಗಿದರು. ಅವರು ಸಮನ್ವಿ ಬಳಿ, ನೋಡಮ್ಮ ಸಮನ್ವಿ, ನನ್ನ ಅಕ್ಕನ ಮಗ ರಾಕೇಶ್ಗೆ ಮದುವೆಗೆ ಹೆಣ್ಣು ನೋಡುತ್ತಿದ್ದಾರೆ. ನನಗೆ ನಿನ್ನ ಜ್ಞಾಪಕ ಬಂತು, ಹಾಗೆ ಕರ್ಕೊಂಡು ಬಂದೆ. ನೀನೇನು ಹೇಳ್ತಿ? ನಿಮ್ಮ ಅಮ್ಮನ ಹತ್ರ ಈ ವಿಚಾರ ಆಗಲೇ ಮಾತಾಡಿ ಆಯಿತು ಎಂದರು. ಸಮನ್ವಿ, ನಾನು ಆ ಬಗ್ಗೆ ಯೋಚನೆಯೇ ಮಾಡಿಲ್ಲ ಆಂಟಿ ಎಂದಳು. ಅವರೀಗ ರಾಕೇಶ್ನತ್ತ ತಿರುಗಿ ಹೇಳಿದರು, ನೀವಿಬ್ಬರು ಮಾತಾಡೋ ಹಾಗಿದ್ದರೆ ರೂಮ್ಗೆ ಹೋಗಿ ಮಾತಾಡ್ಕೊಳ್ಳಿ. ಉಳಿದ ವಿಚಾರ ನಾವು ದೊಡ್ಡವರು ಮಾತಾಡ್ಕೋತೀವಿ ಎಂದರು ವಿಮಲ. ಎಲ್ಲಿ ಕೆಲಸ ಮಾಡ್ತೀಯಾ ಎಂದು ಹುಡುಗನ ತಂದೆ ಮತ್ತೆ ವಿಚಾರಿಸಿಕೊಂಡರು ಸಮನ್ವಿಯನ್ನು. ಸಮನ್ವಿ ತಾನು ಕೆಲಸ ಮಾಡುತ್ತಿರುವ ಕಂಪನಿಯ ಹೆಸರು ಮತ್ತು ಅಡ್ರೆಸ್ಸನ್ನು ಹೇಳಿದಳು. ಎಷ್ಟು ಸಂಬಳ ಬರುತ್ತೆ ಎಂದು ಕೇಳಿದರು ಕಮಲ. ಅವರ ಈ ಪ್ರಶ್ನೆ ಸಮನ್ವಿಗೆ ಹಿಡಿಸಿರಲಿಲ್ಲ. ಆದರೂ ಉತ್ತರಿಸಿದಳು, ಏನಮ್ಮ, ಅವರ ಸಂಬಳ ಕಟ್ಕೊಂಡು ನೀನು ಏನು ಮಾಡಬೇಕು? ನಮಗೆ ಹುಡುಗಿಯ ಗುಣ ಮುಖ್ಯ, ದುಡ್ಡಲ್ಲ ಎಂದು ಬಿಟ್ಟ ರಾಕೇಶ್. ಹುಡುಗನ ಮಾತು ಕೇಳಿ ಸುಮಿತ್ರಾ ಅವರಿಗೆ ತುಂಬ ಸಂತೋಷವಾಯಿತು, ಸಮಾಧಾನವೂ ಆಯಿತು. ಕಮಲಾ ಅವರಿಗೆ ಎಲ್ಲರೆದುರು ತನಗೆ ಅವಮಾನವಾಗಿದ್ದು ಸರಿ ಬರಲಿಲ್ಲ. ಅವರು ತಂಗಿಯನ್ನು ಹೊರಗೆ ಕರೆದು ವಿಚಾರಿಸಿಕೊಂಡರು. ನೀನು ಹುಡುಗಿಗೆ ಕೈ ತುಂಬ ಸಂಬಳ ಬರುತ್ತೆ ಅಂದಿದ್ದೆ, ಆದರೆ ಇವರ ಬಳಿ ಚಿನ್ನವೇನೂ ಇದ್ದ ಹಾಗೆ ಕಾಣಿಸ್ತಿಲ್ಲ. ಕೈಗೆ ಚಿನ್ನದ ಬಳೆ, ಕುತ್ತಿಗೆಗೆ ಚಿನ್ನದ ಸರ ಏನೂ ಇಲ್ಲ. ನಮಗೆ ವರಸಾಮ್ಯ ಬರಬೇಡವೇ? ಇರುವುದು ಬಾಡಿಗೆ ಮನೆಯಲ್ಲಿ. ಅಳಿಯನಿಗೆ ಒಂದು ದಿನ ಕರೆದು ಊಟ ಹಾಕೋ ಯೋಗ್ಯತೆ ಇದೆಯಾ ಅಂತ ತಿಳಿಯದೆ ಮದುವೆ ಮಾಡೋಕೆ ಆಗುತ್ತಾ? ನಮ್ಮ ಸಮಕ್ಕೆ ನಿಂತು ಮದುವೆ ಮಾಡೋಕ್ಕಾಗುತ್ತಾ ಇವರಿಗೆ ಎಂದು ವಿಚಾರಿಸಿಕೊಂಡರು. ಮತ್ತೆ ಇವಳ ಸಂಪಾದನೆಯಿಂದಲೇ ಎಲ್ಲ ಆಗಬೇಕು. ನೀನೇನೋ ಹುಡುಗಿಗೆ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆ ಇದೆ ಅಂದೆ, ಆದರೆ ಇವರನ್ನು ನೋಡಿದರೆ ಹಾಗೆ ಅನ್ಸೋಲ್ಲ. ಮತ್ತೆ ಮದುವೆ ಬಳಿಕ ಸುಮಿತ್ರಾ ಅವರು ಅವರ ದೊಡ್ಡ ಮಗಳ ಮನೆಯಲ್ಲಿ ಇರ್ತಾರಲ್ವಾ ಎಂದು ವಿಚಾರಿಸಿಕೊಂಡರು. ಅವರು ತಂಗಿಯ ಬಳಿ ಮಾತಾಡುತ್ತಿರುವುದು ಸಮನ್ವಿಗೆ ಸರಿಯಾಗಿ ಕೇಳಿಸುತ್ತಿತ್ತು. ವಿಮಲಾ ಅವರಿಗೂ ಅಕ್ಕನ ಮಾತು ಕೇಳಿ ಅಸಮಾಧಾನವಾಗಿತ್ತು. ಹುಡುಗಿ ಬುದ್ಧಿವಂತೆ, ಗುಣವಂತೆ, ಚೆನ್ನಾಗಿದ್ದಾಳೆ, ವಿದ್ಯೆ ಬುದ್ಧಿ ಎಲ್ಲ ಇದೆ, ಕೈ ತುಂಬ ಸಂಪಾದನೆ ಮಾಡ್ತಾಳೆ. ನಾನು ಹೇಳಿದ್ದೇನೂ ಸುಳ್ಳಲ್ಲ. ನಿಮಗೆ ಇಷ್ಟವಾಗದಿದ್ದಲ್ಲಿ ಈ ಸಂಬಂಧ ಬೇಡ, ಹೋಗೋಣ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಆದರೆ ಹುಡುಗನಿಗೂ ಅವನ ತಂದೆಗೂ ಸಮನ್ವಿ ಹಿಡಿಸಿದ್ದಳು. ಈಗಿನ ಕಾಲದಲ್ಲಿ ಹುಡುಗಿಯರು ಸಿಗುವುದೇ ಕಷ್ಟ. ಅದರಲ್ಲೂ ಸಮನ್ವಿಯನ್ನು ನೋಡಿದ ಮೇಲೆ ಅವಳನ್ನು ಬೇಡ ಎಂದು ಬಿಡಲು ಅವರಿಬ್ಬರಿಗೂ ಮನಸ್ಸಾಗಲಿಲ್ಲ. ಅದಕ್ಕಾಗಿ ರಮಾನಂದ್ ಅವರು ಹುಡುಗಿಯ ಜಾತಕ ಇದ್ರೆ ಕೊಡಿ ಎಂದು ಅವಳ ಜಾತಕವನ್ನು ಕೇಳಿ ಪಡೆದುಕೊಂಡರು. ಈಗ ವಿಮಲಾ ಅವರು ಜಾತಕ ನೋಡಿ ಜಾತಕ ಕೂಡಿ ಬರುವುದಾದರೆ ಮುಂದಿನ ಮಾತುಕತೆ ಎಂದು ಹೇಳಿ ಹೊರಡಲನುವಾದರು. ಸಮನ್ವಿಗೆ ಹುಡುಗನ ತಾಯಿಗೆ ಈ ಸಂಬಂಧ ಒಪ್ಪಿಗೆ ಇಲ್ಲ ಎಂದು ಅರಿವಾಗಿತ್ತು. ಆದ್ದರಿಂದ ಅವಳು ನಿರಾತಂಕಳಾಗಿದ್ದಳು. ಇನ್ನು ಮುಂದೆ ತನಗೆ ತಿಳಿಸದೆ ಯಾವುದೇ ಸಂಬಂಧವನ್ನು ಪ್ರಸ್ತಾಪಿಸುವುದೇ ಬೇಡ ಎಂದು ತಾಯಿಗೆ ತಿಳಿಸಿದ್ದಳು. ಮದುವೆ ಮಾತುಕತೆ ಅಲ್ಲಿಗೆ ಮುರಿದುಬಿತ್ತು ಎಂದು ಭಾವಿಸಿದ್ದರು. ಆದರೆ ಇದಾಗಿ 2 ವಾರವಾಗಿರಬಹುದು. ಒಂದು ಭಾನುವಾರ ಸಂಜೆ 5 ಗಂಟೆಗೆ ರಾಕೇಶ್ ಇವರ ಮನೆಗೆ ಬಂದ. ಸಮನ್ವಿ ಅವನನ್ನು ಕುಳಿತುಕೊಳ್ಳಲು ಹೇಳಿ ತಾಯಿಯನ್ನು ಕರೆದಳು. ಅವನು ಏನಿದ್ದರೂ ತಾಯಿಯ ಬಳಿ ಮಾತಾಡಲಿ ಎಂಬುದು ಅವಳ ಉದ್ದೇಶವಾಗಿತ್ತು.
ಆಂಟಿ ನಮ್ಮ ಮನೆಯಲ್ಲಿ ಜಾತಕ ತೋರಿಸಿಲ್ಲ, ಆದರೆ ಜಾತಕ ಕೂಡಿ ಬರಲ್ಲ ಅಂತ ಹೇಳ್ತಿದ್ದಾರೆ. ಅಮ್ಮನಿಗೆ ಕೈ ತುಂಬ ವರದಕ್ಷಿಣೆ ಬೇಕೆಂಬ ಆಸೆ ಇದೆ. ಆದರೆ ನಾನು ಸಮನ್ವಿನ ಮನಸಾರೆ ಒಪ್ಪಿದ್ದೀನಿ, ಇಷ್ಟಪಡ್ತಿದ್ದೀನಿ. ಅವರನ್ನು ಮದುವೆ ಆಗಬೇಕು ಅಂತಿದ್ದೀನಿ. ಸಮನ್ವಿ ಅವನಿಗೆ ಕಾಫಿ ತಿಂಡಿ ಕೊಟ್ಟಳು. ಸುಮಿತ್ರಾ ಅವರು ಹೇಳಿದರು, ಸಮನ್ವಿ ಮದುವೆಗೆ ಒಪ್ಪಿಲ್ಲ. ಅವಳಿಗೆ ತಿಳಿಸದೆ ನಾನು ನಿಮ್ಮನ್ನು ಕರೆದಿದ್ದು. ಆದರೆ ನಮಗೆ ಅವಮಾನ ಆಯಿತು. ಅದರಿಂದ ಮನಸ್ಸಿಗೆ ತುಂಬ ನೋವಾಗಿದೆ. ರಾಕೇಶ್ ಸುಮಿತ್ರಾ ಅವರ ಬಳಿ ಹೇಳಿದ, ಆಂಟಿ, ನನಗೆ ಸಮನ್ವಿ ಹತ್ರ ಮಾತಾಡಬೇಕು. ನಾವಿಬ್ಬರು ಒಂದು 10 ನಿಮಿಷ ರೂಮಲ್ಲಿ ಮಾತಾಡಬಹುದಾ ಆಂಟಿ ಎಂದು ಕೇಳಿದ. ಸುಮಿತ್ರಾ ಅವರಿಗೆ ಹುಡುಗ ಹಿಡಿಸಿದ್ದ. ಆದರೆ ಅವನ ತಾಯಿ ಒಪ್ಪದಿರುವುದೇ ಸಮಸ್ಯೆಯಾಗಿತ್ತು. ಇದಕ್ಕಿಂತ ಒಳ್ಳೆಯ ಸಂಬಂಧ ತಮಗೆ ಸಿಗಲಾರದು ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಆಯಿತು, ನೀವಿಬ್ಬರೂ ಮಾತಾಡಿ ಎಂದರು ಸುಮಿತ್ರಾ. ತಾಯಿ ಕರೆದು ಹೇಳಿದಾಗ ಗತ್ಯಂತರವಿಲ್ಲದೆ ಸಮ್ಮತಿ ಸೂಚಿಸಿದಳು ಸಮನ್ವಿ. ಸಮನ್ವಿ ರೂಮಲ್ಲಿದ್ದ ಮಂಚದಲ್ಲಿ ಕೂತಳು. ಅವಳ ಎದುರಿಗಿದ್ದ ಚೇರ್ನಲ್ಲಿ ಕೂತಿದ್ದ ಹುಡುಗ ರಾಕೇಶ್. ನನಗೆ ನೀವು ಒಪ್ಪಿಗೆ ಆಗಿದ್ದೀರಾ? ನಾನು ನಿಮ್ಮನ್ನು ಇಷ್ಟಪಡ್ತೀನಿ. ನೀವು ಓಕೆ ಅಂದರೆ ಮದುವೆ ಮಾತು ಮುಂದುವರಿಸೋಣ ಎಂದ. ಸಮನ್ವಿಗೆ ಪಕ್ಕದಲ್ಲಿ ಬಾಂಬ್ ಸಿಡಿದಂತಾಯಿತು. ನಾನಿನ್ನು ಮದುವೆ ಬಗ್ಗೆ ಯೋಚನೆಯೇ ಮಾಡಿಲ್ಲ. ಅದರ ಮೊದಲು ನನಗೆ ನನ್ನದೇ ಆದ ಕೆಲವು ಕರ್ತವ್ಯಗಳಿವೆ. ಅಮ್ಮ ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ. ನಾನು ಅಮ್ಮನನ್ನು ಯಾವ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ನಿಮ್ಮ ತಾಯಿಗೆ ನಮ್ಮ ಸಂಬಂಧ ಇಷ್ಟವಿಲ್ಲ. ಆದ್ದರಿಂದ ಈ ಮದುವೆ ಸಾಧ್ಯನೇ ಇಲ್ಲ ಎಂದು ಖಂಡಿತವಾಗಿ ಹೇಳಿದಳು ಸಮನ್ವಿ. ನೀವು ಕಂಪನಿಯಿಂದ ಸ್ಯಾಲರಿ ಸರ್ಟಿಫಿಕೇಟ್ ತಂದುಕೊಡಿ. ಅದನ್ನು ತೋರಿಸಿದರೆ ನಮ್ಮಮ್ಮನಿಗೆ ನಂಬಿಕೆ ಬರುತ್ತೆ. ನಿಮ್ಮ ಸ್ಯಾಲರಿ ಎಷ್ಟು ಅಂತ ನೋಡಿದ ಮೇಲೆ ನಮ್ಮಮ್ಮ ನಿಮ್ಮ ಮದುವೆ ಆಗೋಕ್ಕೆ ಒಪ್ಕೋತಾರೆ ಅಂತ. ತಿಂಗಳು ಅಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಅಮ್ಮನನ್ನು ಒಪ್ಪಿಸ್ತೀನಿ ಎಂದು ಹೇಳಿದ. ಇದನ್ನು ಕೇಳಿದ ಸಮನ್ವಿಗೆ ಸಿಟ್ಟು ಬಂತು. ಪಿತ್ತ ನೆತ್ತಿಗೇರಿತ್ತು. ನಾನು ವರದಕ್ಷಿಣೆ ಪಡೆಯುವ ಗಂಡನು ಅವರ ಮನೆಯವರನ್ನು ದ್ವೇಷಿಸ್ತೀನಿ. ತಿಂಗಳ ಸಂಬಳ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿ ಮದುವೆ ಮಾಡ್ಕೋತೀರಲ್ವಾ? ನಿಮಗೆ ನಾಚಿಕೆ ಆಗಲ್ವಾ? ಇದು ವರದಕ್ಷಿಣೆಯ ಇನ್ನೊಂದು ರೂಪ ಅಂತ ತಿಳ್ಕೊಂಡಿದ್ದೀನಿ ಎಂದು ರೂಮಿನಿಂದ ಹೊರಬಂದಳು. ಇದರಿಂದ ಸಮನ್ವಿಗೆ ಮನದಟ್ಟಾಯಿತು. ತನ್ನ ತಾಯಿ ವಿಮಲಾ ಬಳಿ ತನ್ನ ಸಂಬಳದ ಮಾಹಿತಿ ನೀಡಿ ತನಗೆ ಮಗಳ ಮದುವೆ ಮಾಡಿಸಬೇಕೆಂದು ತಿಳಿಸಿದ್ದಾರೆ. ಅದನ್ನು ಕಂಡು ಅವರು ತನ್ನ ಅಕ್ಕನಿಗೆ ಈ ವಿಷಯ ತಿಳಿಸಿದ್ದಾರೆ. ತಮ್ಮ ಮನೆಯ ಪರಿಸ್ಥಿತಿ ನೋಡಿ ತಾವು ಸುಳ್ಳು ಹೇಳಿ ಅವರನ್ನು ಕರೆಸಿದ್ದೇವೆ ಎಂದುಕೊಂಡಿರಬೇಕು. ಅದಕ್ಕೆ ಇವನು ತನ್ನ ಸ್ಯಾಲರಿ ಸರ್ಟಿಫಿಕೇಟ್ ಕೇಳುತ್ತಿದ್ದಾನೆ. ನನಗೆ ಇವರಿಗೆ ಸ್ಯಾಲರಿ ಸರ್ಟಿಫಿಕೇಟ್ ಕೊಡಬೇಕಾದ ಅಗತ್ಯ ಇಲ್ಲ ಎಂದುಕೊಂಡಳು. ಮಾತಿನಲ್ಲಿ ನಂಬಿಕೆ ಇಲ್ಲದವರೊಂದಿಗೆ ಜೀವನ ಸಾಧ್ಯವಿಲ್ಲ ಎಂದು ತಾಯಿಯ ಬಳಿ ಹೇಳಿದರಾಯಿತು ಎಂದುಕೊಂಡಳು. ಇದರಿಂದ ತಾಯಿಯ ಮನಸ್ಸು ನೋಯಿಸಿದಂತಾಗುವುದಿಲ್ಲ. ಮದುವೆಯು ಮುರಿದು ಬೀಳುತ್ತದೆ ಎಂದುಕೊಂಡಳು. ಮರುದಿನ ಮಧ್ಯಾಹ್ನ ಸಮರ್ಥ್ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆಸಿಕೊಂಡಿದ್ದ. ಅದ್ಯಾರೋ ರಾಕೇಶ್ ಅಂತ ಒಬ್ಬರು ಬಂದು ನಿನ್ನ ಬಗ್ಗೆ ಕೇಳಿದ್ರು. ನಿನ್ನ ಸ್ಯಾಲರಿ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ದಾರೆ. ಮತ್ತೆ ನೀನಿಲ್ಲಿ ಕೆಲಸ ಮಾಡ್ತಿರೋದು ಹೌದಾ ಎಂದು ಚೆಕ್ ಮಾಡಲು ಬಂದಿದ್ದಾಗಿ ಹೇಳಿದ್ರು. ನೀನಿಲ್ಲಿ ಕೆಲಸ ಮಾಡುತ್ತಿರೋದು ಹೌದು ಎಂದೆ. ಆದರೆ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ. ನಿನ್ನ ಹತ್ರ ಮಾತಾಡಿದ ಮೇಲೆ ಕೊಡೋದೋ ಬೇಡವೋ ಡಿಸೈಡ್ ಮಾಡಬೇಕು ಅಂದ್ಕೊಂಡೆ. ಕೋಪ ಅವಮಾನದಿಂದ ಸಮನ್ವಿಯ ಮುಖ ಕೆಂಪಾಗಿತ್ತು. ಸಮರ್ಥ್ಗೂ ಈ ವಿಷಯ ಕೇಳಿ ಆಶ್ಚರ್ಯವಾಗಿತ್ತು. ಅವರು ನಿನ್ನ ಮದುವೆ ಆಗ್ತಿದ್ದೀನಿ ಅಂದರು, ನಿಜಾನ? ಚೂಪು ನೋಟದಿಂದ ಅವಳನ್ನೇ ನೋಡುತ್ತಾ ಕೇಳಿದ. ಅದು ಅಮ್ಮ ನಂಗೊತ್ತಿಲ್ಲದೆ ಅವರನ್ನು ಕರೆಸಿರೋದು ಎಂದಳು ಸಣ್ಣ ಧ್ವನಿಯಲ್ಲಿ. ಇತ್ತ ಸುಮಿತ್ರಾ ಅವರು ಸಮನ್ವಿಯನ್ನು ಕೇಳದೆ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟು ಬಿಡುತ್ತಾರೆ. ಮುಂದೇನಾಗುತ್ತದೆ ಎಂದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.